ಒಂಟಿ, ಒಬ್ಬಂಟಿ, ಏಕಾಂಗಿ ಅಂದ ತಕ್ಷಣ ಜಗತ್ತು ನಿಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡ್ತಾ ಇದೆ ನಿಮಗೆ ಕಂಟ್ರೋಲ್ ಇಲ್ಲ. ಆದರೆ ನಿಮ್ಮನ್ನು ನೀವು ಹೇಗೆ ಮಾತಾಡ್ಕೊಳ್ತಾ ಇದ್ರಿ ಅದ್ರ ಬಗ್ಗೆ ನಿಮಗೆ ಕಂಟ್ರೋಲ್ ಇದೆ. ಪ್ರತಿದಿನ ನಿಮಗೆ ಅಂತ ಒಂದು ಏಕಾಂತ ಸೃಷ್ಟಿ ಮಾಡ್ಕೊಂಡಿದ್ದೀರ ನೀವು ಅಂದರೆ ಯು ವಿಲ್ ಲವ್ ಇಟ್. ನಾನು ಒಬ್ಬನೇ ಇದ್ದೀನಿ, ಅದ್ರ ಬಗ್ಗೆ ನನಗೆ ಬೇಸರ ಇದೆ, ಅದು ಏಕಾಂಗಿತನ. ನಾನು ಒಬ್ಬನೇ ಇದ್ದೀನಿ, ನನಗೆ ಅದ್ರ ಬಗ್ಗೆ ಖುಷಿ ಇದೆ, ಅದು ಏಕಾಂತ. ನಮಸ್ಕಾರ. ಮಾತಾಡು ಮೆಲ್ಲಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ವೆಲ್ಕಮ್. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ನಾವು ಮಾತಾಡ್ತಾ ಹಲವಾರು ವಿಚಾರಗಳನ್ನು ಮಾತಾಡ್ತೀವಿ. ಆದರೆ ಕೆಲವೊಮ್ಮೆ ಈ ಮಾತುಗಳಲ್ಲಿ ಸಿಲುಕಿಕೊಳ್ಳದೆ ಕೆಲವರು ಒಂಟಿತನದಲ್ಲಿ ಕಳೆದು ಹೋಗೋರು ಇರ್ತಾರೆ, ಮತ್ತು ಕೆಲವರು ಏಕಾಂಗಿತನವನ್ನು ಬಯಸೋರು ಇರ್ತಾರೆ. ಮುಖ್ಯವಾಗಿ ಈ ಎರಡು ವಿಚಾರಗಳ ಮಧ್ಯೆ ಇರುವಂಥ ವ್ಯತ್ಯಾಸಗಳ ಬಗ್ಗೆ ಹೇಳ್ತಾ ಅದನ್ನು ಒಂದು ಸ್ವಲ್ಪ ಹೊತ್ತು ಮಾತಾಡೋಣ. ಓಕೆ. ನಾವು ಮಾತಾಡೋದು ಅಂದ ತಕ್ಷಣ ಇನ್ನೊಂದು ವ್ಯಕ್ತಿ ಜೊತೆಗೆ ಅಂತ ತಗೊಳ್ತೇವೆ. ನಮಗೆ ಮಾತಾಡೋಕ್ಕೆ ಯಾರೂ ಇಲ್ಲ ಅಂದ ತಕ್ಷಣ ಏಕಾಂಗಿತನವನ್ನು ಅನುಭವಿಸ್ತೇವೆ, ಒಂಟಿತನವನ್ನು ಅನುಭವಿಸ್ತೇವೆ. ಅದು ಒಂದು ಚೂರು ಋಣಾತ್ಮಕ. ಒಂಟಿತನ, ಒಂಟಿ, ಒಬ್ಬಂಟಿ, ಏಕಾಂಗಿ ಅಂದ ತಕ್ಷಣ ಇಟ್ಸ್ ಅ ನೆಗೆಟಿವ್ ಥಿಂಗ್. ಅಂದರೆ ಎಲ್ಲರೂ ನನ್ನನ್ನು ದೂರ ಮಾಡಿದ್ದು ಅನ್ನೋ ಭಾವನೆ. ನನಗೆಲ್ಲರೂ ಬೇಕಿತ್ತು, ಆದರೆ ಎಲ್ಲರೂ ನನ್ನನ್ನು ದೂರ ಮಾಡಿದರು ಅನ್ನೋ ಭಾವನೆ. ಏಕಾಂತ ಆಗಲ್ಲ. ಏಕಾಂತ ನಾನೇ ಚಾಯ್ಸ್ ಮಾಡಿದ್ದು. ನನಗೆ ಸ್ವಲ್ಪ ಈ ಬದುಕಿನ ಜಂಜಾಟಗಳ ಮಧ್ಯೆ ನಾನು ಒಂದು ದಿವ್ಯ ಏಕಾಂತವನ್ನು ಸೃಷ್ಟಿಸಿಕೊಂಡು ಐ ವಾಂಟ್ ಟು ಬಿ ಮೈ ಸೆಲ್ಫ್. ಎಲ್ಲರ ಮಧ್ಯೆ ಡೈಲಿ ಇರುವಾಗ ನಾನಾಗೆ ಇಲ್ಲದೆ ಇರುವ ಸಾಧ್ಯತೆ ಇದೆ. ಅದರ ಮಧ್ಯದಲ್ಲಿ ಪ್ರತಿದಿನ ನನಗೆ ಖುಷಿಯಾಗುವ ರೀತಿಯಲ್ಲಿ ನಾನಿರುವಂಥ ಒಂದು ದಿವ್ಯ ಏಕಾಂತ ನಂಗೆ ಬೇಕು. ಆ ಸಮಯದಲ್ಲಿ ನನಗೆ ಇಷ್ಟ ಬಂದಂಗೆ ಇರ್ತೇನೆ, ನನ್ನ ಆಲೋಚನೆಗಳು ಮಾಡ್ತೇನೆ, ನನ್ನ ಕನಸುಗಳ ಬಗ್ಗೆ ಚಿಂತೆ ಮಾಡ್ತೇನೆ. ಏನೂ ಬೇಡ, ಸುಮ್ಮನೆ ಇರ್ತೀನಿ. ಏನೂ ಮಾಡದೆ ಸುಮ್ಮನೆ ಇರುವುದಿದೆಯಲ್ಲ, ಅದು ಒಂದು ತಪಸ್ಸಿಗೆ ಸಮಾನ ಅಂತ ಹೇಳ್ತಾರೆ. ಕರೆಕ್ಟ್. ಆದರೆ ಈ ಒಂದು ನಾಗಾಲೋಟದಲ್ಲಿ, ಬದುಕಿನ ನಾಗಾಲೋಟದಲ್ಲಿ ಹೇಗಾಗ್ಬಿಟ್ಟಿದ್ದೀವಿ ಅಂದರೆ, ಹಾಸಿಗೆಯಿಂದ ಎದ್ದ ತಕ್ಷಣ ಮೊಬೈಲ್ ಹಿಡ್ಕೊಳ್ತೇವೆ, ಬ್ರಷ್ ಮಾಡ್ತೇವೆ, ಮತ್ತು ಮೊಬೈಲ್ ಹಿಡ್ಕೊಳ್ತೇವೆ, ಮತ್ತು ಫೋನ್ ಮಾಡ್ತೇವೆ, ಯಾರ್ದೋ ಕರೆ ಬರುತ್ತೆ, ಸ್ನಾನ ಮಾಡ್ತೇವೆ, ಮತ್ತು ರೆಡಿ ಆಗ್ತೇವೆ, ಆಫೀಸಿಗೆ ಓಡ್ತೇವೆ, ಡ್ರೈವ್ ಮಾಡ್ತೇವೆ, ಡ್ರೈವಲ್ಲಿ ಒಂದು 4 ಕಾಲ್ ಮಾಡ್ತೇವೆ, ಮತ್ತು ಇನ್ಯಾರೋ ಹತ್ರ ಮಾತಾಡ್ತೇವೆ. ಬೆಳಗ್ಗೆಯಿಂದ ಸಂಜೆವರೆಗೂ ಮಾತು ಕಾಲ್ಸು, ಮೀಟಿಂಗ್ಸು, ಕಾಲ್ಸು ಥರಕ್ಕೆ ಆಗಿ 10-20 ವರ್ಷಗಳ ನಂತರ ಎಲ್ಲಿಯಾರೂ ಒಂದು ನಿವೃತ್ತಿ ಜೀವನ. ನಾಳೆಯಿಂದ ಮೀಟಿಂಗ್ ಇಲ್ಲ, ಕಾಲ್ಸ್ ಇಲ್ಲ, ಆಫೀಸ್ ಫೋನ್ ನೀವು ರಿಟರ್ನ್ ಮಾಡಬೇಕು, ನಿಮ್ಮ ಫೋನಿಗೆ ಯಾವುದೋ ಕಾಲ್ಸ್ ಬರ್ತಿಲ್ಲ ಅಂದ ತಕ್ಷಣ ಏಕಾಂಗಿತನ, ಒಂಟಿತನ, ನೋಬಡಿ ವಾಂಟ್ಸ್ ಮೀ ಅನ್ನೋ ಭಾವನೆ. ಆದರೆ ಪ್ರತಿದಿನ ನಿಮಗೆ ಅಂತ ಒಂದು ಏಕಾಂತ ಸೃಷ್ಟಿ ಮಾಡ್ಕೊಂಡಿದ್ದೀರ ನೀವು ಅಂದರೆ ಯು ವಿಲ್ ಲವ್ ಇಟ್. ಅಂದರೆ ನಮ್ಮ ಆಯ್ಕೆಯಿಂದ ಪಡೆದುಕೊಂಡದ್ದು ಏಕಾಂತ, ಬೇರೆಯವರು ನಿಮಗೆ ಕೊಟ್ಟದ್ದು ಒಂಟಿತನ ಅಂತ. ಎಸ್, ಹಾಗೆ ಸಿಂಪಲ್ ಡೆಫಿನೇಷನ್. ಮತ್ತು ಈ ಮಾತಾಡೋದ್ರ ಬಗ್ಗೆ ನಾವು ಇಂದಿನ ಎಪಿಸೋಡ್ಸಲ್ಲಿ ಮಾತಾಡಿದ್ವಿ. ಒಬ್ರಿಗೊಬ್ಬರು ಮಾತಾಡೋದು, ಗಂಡ ಹೆಂಡತಿ ಮಾತಾಡೋದು, ಮಕ್ಕಳ ಜೊತೆ ಮಾತಾಡೋದು. ಈ ಸರಣಿಯಲ್ಲಿ ಅತಿ ಮುಖ್ಯವಾದಂತಹ ವಿಭಾಗ ಅಂದರೆ ನಮ್ಮೊಂದಿಗೆ ನಾವು ಮಾತಾಡೋದು. ನಮ್ಮೊಂದಿಗೆ ನಾವು ಮಾತಾಡುವಂಥ ಸಮಯ ನಾವು ಮಾಡಿಕೊಳ್ಬೇಕು, ಅಥವಾ ನಮ್ಮ ಜೊತೆಗೆ ನಾವು ಕಳೀತಾ ಇರ್ತಕ್ಕಂಥ ಸಮಯದಲ್ಲಿ ನಾವು ನಮ್ಮೊಂದಿಗೆ ಏನು ಮಾತಾಡ್ತೇವೆ ಅದ್ರ ಬಗ್ಗೆ ಸ್ವಲ್ಪ ಕಾನ್ಷಿಯಸ್ ಎಫರ್ಟ್ ಹಾಕಿ ನೋಡಿ. ನಮಗೆ ಕೀಳರಿಮೆ, ಬೇಸರ, ತಿರಸ್ಕಾರ ಭಾವನೆ, ನನಗೆಲ್ಲರೂ ಮೋಸ ಮಾಡ್ತಾರೆ, ನನ್ನನ್ನೆಲ್ಲರೂ ಯೂಸ್ ಮಾಡ್ಕೊಳ್ತಾರೆ, ನಾನಂದರೆ ಇವರಿಗೆ ತಿರಸ್ಕಾರ ಅಂತ ಅಂದ್ಕೊಂಡು ಇದ್ದಾಗ ನನಗೆ ನಾನು ಏನು ಮೆಸೇಜ್ ಕೊಟ್ಕೊಳ್ತಾ ಇದ್ದೀನಿ? ಯು ಆರ್ ಡಂಬ್, ಯು ಆರ್ ಯೂಸ್ಲೆಸ್, ನಿನ್ನ ಹಣೆ ಬರ ಸರಿ ಇಲ್ಲ, ನಿನಗೆಲ್ಲರೂ ಬರೀ ಯೂಸ್ ಮಾಡ್ಕೊಳ್ತಾರೆ, ನಿನ್ನನ್ನೆಲ್ಲರೂ ಪೆದ್ದು ಅಂದ್ಕೊಂಡಿದ್ದಾರೆ. ಸೊ ಕಂಟಿನ್ಯೂಸ್ಲಿ ಐ ಆಮ್ ಗಿವಿಂಗ್ ದಟ್ ಮೆಸೇಜ್ ಟು ಮೈ ಇನ್ನರ್ ಮೈಂಡ್. ನಾನೇ ಆದರೆ ನನ್ನೊಟ್ಟಿಗೆ ನಾನು ಮಾತಾಡ್ಕೊಳ್ತಿರೋದೆಲ್ಲ ನೆಗೆಟಿವ್ ಇದೆ.
ತಂದೆ ತಾಯಿಗಳು ಹೇಳ್ತಾ ಇದ್ರು ಇವನು ಡಂಬ್, ಹುಷಾರಿಲ್ಲ. 10,000 ಸರಿ ಕೇಳಿಸ್ಕೊಂಡಿದ್ದೀನಿ. ಟೀಚರ್ಸ್ ಹೇಳಿದರು ಇವನು ಪ್ರಯೋಜನ ಇಲ್ಲ, ಉಪಯೋಗ ಇಲ್ಲ ಅಂತ. ಅದನ್ನು ಕೇಳಿಸ್ಕೊಂಡಿದ್ದೀನಿ. ಅದರ ಎಫೆಕ್ಟೇ ನನಗೆ ಇಡೀ ಲೈಫು ಅನುಭವಿಸ್ಲಿಕ್ಕಿದೆ. ಅಟ್ಲೀಸ್ಟ್ ನೀನಾದರೂ ನಿನಗೆ ಹೇಳ್ಕೊ ದಟ್ ಇಲ್ಲ ಬೇರೆಯವ್ರು ಅಂದ್ಕೊಂಡಂಗೆ ಅಲ್ಲ, ಇವರೇ ಕೈಂಡ್ ಪರ್ಸನ್, ನೀನು ಒಳ್ಳೆಯವನು, ನೀನು ಯಾರಿಗೂ ಮೋಸ ಮಾಡೋನಲ್ಲ, ನೀನು ಸತ್ಯವಂತ, ನೀನು ಸಾಧ್ಯವಾದಷ್ಟು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವಂಥವನು, ನೀನು ಎಷ್ಟು ಚೆನ್ನಾಗಿ ಓದ್ತೀಯ, ನೀನು ಎಷ್ಟು ಚೆನ್ನಾಗಿ ಬರೀತೀಯ, ನೀನು ಎಷ್ಟು ಚೆನ್ನಾಗಿ ಸ್ವಿಮ್ ಮಾಡ್ತೀಯ. ಈ ಮೆಸೇಜನ್ನು ಡೈಲಿ ಕೊಟ್ಕೊಳ್ಳೋಕ್ಕೆ ಜಗತ್ತು ಕೊಡಲಿಲ್ಲ, ನಿನಗೆ ನೀನು ಕೊಟ್ಕೊಳ್ಬೋದಲ್ವ. ಸೊ ನೀನು ಒಂಟಿಯಾಗಿದ್ದಾಗ ನಿನಗೆ ನೀನು ಕೊಡುವಂಥ ಮೆಸೇಜ್ ಏನಿದೆ, ನಿನ್ನೊಟ್ಟಿಗೆ ನೀನು ಮಾತಾಡ್ಕೊಳ್ಳೋ ಮಾತು ಮೃದುವಾಗಿರಲಿ, ದಯೆಯಿಂದ ಕೂಡಿರಲಿ, ನೋವು ಮಾಡದೇ ಇರಲಿ, ಕುಟುಕದೇ ಇರಲಿ. ನಮ್ಮನ್ನು ನಾವು ನಮ್ಮನ್ನು ನಾವು ಹೀಯಾಳಿಸ್ಕೊಳ್ಳೋದು. ಯು ಆರ್ ಯೂಸ್ಲೆಸ್, ಯು ಆರ್ ಗುಡ್ ಫಾರ್ ನಥಿಂಗ್. ಎಷ್ಟೋ ಸರಿ ಅಂದ್ಕೊಳ್ತೀವಿ, ಶಿಟ್ ಮ್ಯಾನ್, ನನ್ನ ಹಣೆ ಬರೋ ಇಷ್ಟು ಬರೀ ಏನಾದರೂ ಎಡವಟ್ ಮಾಡ್ಕೊಳ್ತೀವಿ. ಅಂದ್ಕೊಳ್ಳಿ ಇನ್ನೊಂದು ಎಡವಟ್ ಮಾಡ್ತೀರಿ ಸ್ವಲ್ಪ ಹೊತ್ತಲ್ಲಿ. ಅದ್ರ ಕನೆಕ್ಷನ್ ನಮ್ಗೆ ಗೊತ್ತಾಗಲ್ಲ. ನಾನು ಅಂದ್ಕೊಳ್ತೀನಿ, ನಾನು ಮ್ಯಾನೇಜ್ ಮಾಡ್ತೀನಿ. ಕ್ರೈಸಿಸ್ ಆಗಿಬಿಡ್ತು, ಇಟ್ಸ್ ಓಕೆ, ಐ ವಿಲ್ ಮ್ಯಾನೇಜ್ ಅಂದ್ಕೊಳ್ತೀನಿ. ನನಗೆ ದಾರಿ ಹೊಳಿತದೆ. ಅಯ್ಯೋ ಲೇಟ್ ಆಗಿಬಿಡ್ತು, 9:30 ಆಗೋಗ್ಬಿಡ್ತು, ಇವತ್ತು ಗ್ಯಾರಂಟಿ ನಾನು ಬಯಸ್ಕೊಳ್ತೀನಿ. ನನಗೆ ಬೈಯಕ್ಕೆ ರೆಡಿಯಾಗಿರ್ತಾರೆ. ಏನು ಬೇಕಂದರೆ ಟ್ರೈ ಮಾಡಿ ನೋಡ್ಬೋದು ಅನಿಸುತ್ತೆ ಅಲ್ವಾ. ನೆಕ್ಸ್ಟ್ ಟೈಮ್ ಕಾನ್ಷಿಯಸ್ ಆಗಿ ಅದನ್ನು ಒಬ್ಸರ್ವ್ ಮಾಡಿದ್ರೆ ಅದ್ರ ರಿಸಲ್ಟ್ಸ್ ಗೊತ್ತಾಗ್ಬಿಡುತ್ತೆ ನಮಗೆ. ಖಂಡಿತ. ಸಿ 10 ಘಟನೆಗಳು ನಡೀತದೆ ಅವತ್ತು. ಆದರೆ ನಾನು ನನ್ನನ್ನೇ ಬೈದ್ಕೊಳ್ತಾ ಇರಬೇಕಾದ್ರೆ ನನಗೆ 5 ಘಟನೆಗಳು ಯಾರೋ ಗುರುತಿಸಿ ಹೊಗಳಿದ್ದು ನನಗೆ ಕಾಣಿಸೋದೇ ಇಲ್ಲ. ನನಗೆ 5 ಘಟನೆಗಳು ಬೇರೆಯವ್ರು ನನ್ನ ಬೈಯೋದು, ಹೀಯಾಳಿಸೋದು, ತಿರಸ್ಕಾರ ಮಾಡೋದು ಕಾಣಿಸ್ತದೆ. ನಾನೇನು ರಿಯಶ್ಯೂರ್ ಮಾಡ್ಕೊಳ್ತೀನಿ, ನಾನು ಹೇಳಿರಲಿಲ್ಲ ಇವತ್ತು ಬೈಸ್ಕೊಳ್ತೀನಿ ಅಂತ, ನೋಡಲ್ಲಿ ಬೈದರು, ನನಗೆ ಅದ್ರ ಕಡೆನೇ ಗಮನ ಹೋಗುತ್ತೆ. ಇನ್ನೊಂದು 4 ಜನ ಹೊಗಳಿದ್ರು, ಅದನ್ನು ನೋಡೋದಿಲ್ಲ ನಾನು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಹೌ ಯು ಟಾಕ್ ಟು ಯುವರ್ ಸೆಲ್ಫ್. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಪ್ರತಿದಿನ ಒಂದು 10 ನಿಮಿಷ ನಿಮ್ಮ ಜೊತೆಗೆ ನೀವು ಮಾತಾಡ್ಕೊಳ್ತಿದ್ರೆ ಈ ಜಗತ್ತಿನಲ್ಲಿ ಒಂದು ಅದ್ಭುತವಾದ ವ್ಯಕ್ತಿ ಜೊತೆಗೆ ನೀವು ಮಾತಾಡೋದು ತಪ್ಪಿಸ್ಕೊಳ್ತಾ ಇದ್ದೀರಿ ಅಂತ. ದೇರ್ ಈಸ್ ನೋ ಒನ್ ಲೈಕ್ ಯು ಇನ್ ದ ವರ್ಲ್ಡ್. ಫರ್ಗೆಟ್ ಅಬೌಟ್ ಲೈಕ್ ಯು. ನಿಮ್ಮದು ಒಂದು ಫಿಂಗರ್ ಪ್ರಿಂಟ್ ಥರ ಇನ್ನೊಂದು ಫಿಂಗರ್ ಪ್ರಿಂಟ್ ಇಲ್ಲ. ಅಷ್ಟು ಯುನಿಕ್ಕಾಗಿ ಈ ಜಗತ್ತು, ದೇವರು ಅಂದರೆ ದೇವರು, ಪ್ರಪಂಚ ಅಂದರೆ ಪ್ರಪಂಚ ನಿಮ್ಮನ್ನು ಸೃಷ್ಟಿಸಿದೆ. ನೀವು ಅಷ್ಟು ಅದ್ಭುತ ವ್ಯಕ್ತಿ ಅಂತ ಮರೆತು ಬಿಟ್ಟು ನೀವು ಯಾರೋ ನಾನು ಅವ್ರ ಥರ ನೋಡಲಿಕ್ಕೆ ಚೆನ್ನಾಗಿಲ್ಲ, ಅವ್ರ ಥರ ಹೈಟ್ ಇಲ್ಲ, ಅವ್ರ ಥರ ಮಾತಾಡಲಿಕ್ಕೆ ಬರೋದಿಲ್ಲ, ಅವ್ರ ಥರ ಅಂಕಗಳಿಲ್ಲ, ಅವ್ರ ಥರ ಸಂಪಾದನೆ ಇಲ್ಲ ಅಂತ ನೀವು ಹೋಲಿಕೆ ಮಾಡ್ಕೊಳ್ತಾ ಇದ್ದರೆ ನಿಮ್ಮನ್ನು ನೀವು ಅವಮಾನಿಸ್ಕೊಳ್ತಾ ಇದ್ದೀರಿ. ಅಂಥ ಅದ್ಭುತ ವ್ಯಕ್ತಿಯನ್ನು ನೀವು ಕಡೆಗಣಿಸ್ತಾ ಇದ್ದೀರಿ. ಇದನ್ನು ಎಚ್ಚರಿಸಬೇಕಾಗಿದೆ ನಾವು ನಮ್ಮ ಒಟ್ಟಿಗಿರುವಾಗ. ಸೊ ನಮಗೆ ಆರಂಭದಲ್ಲಿ ಬೇಸರವಾಗಿರ್ತಕ್ಕಂಥ ಒಂಟಿತನವನ್ನು, ನಮಗೆ ನೋವು ತರಿಸುವಂಥ ಏಕಾಂಗಿತನವನ್ನು ನಾವು ಅದನ್ನು ಏಕಾಂತವಾಗಿ ಬದಲಿಸಿಕೊಳ್ಳುವ ಸಾಧ್ಯತೆ ಇದೆ. ಓಕೆ, ಈಗ ನನಗೆ ಅಂದರೆ ಕೊನೆಯದಾಗಿ ನನಗೆ ಬರೋ ಪ್ರಶ್ನೆ ಏನು ಅಂತಂದರೆ, ನಮ್ಮಲ್ಲಿ ಈ ಏಕಾಂಗಿತನ ಇದೆ, ಕಾಡ್ತಾ ಇದೆ ಅಂತ ಗುರುತಿಸ್ಕೊಳ್ಳೋದು ಹೇಗೆ? ಗುರುತಿಸ್ಕೊಂಡ್ಮೇಲೆ ಹೊರಗೆ ಬರೋದು ಹೇಗೆ? ಸಿ, ನಾನು ಒಬ್ಬನೇ ಇದ್ದೀನಿ, ಅದ್ರ ಬಗ್ಗೆ ನನಗೆ ಬೇಸರ ಇದೆ, ಅದು ಏಕಾಂಗಿತನ. ನಾನು ಒಬ್ಬನೇ ಇದ್ದೀನಿ, ನನಗೆ ಅದ್ರ ಬಗ್ಗೆ ಖುಷಿ ಇದೆ, ಇಟ್ಸ್ ಮೈ ಚಾಯ್ಸ್, ಅದು ಏಕಾಂತ. ನನ್ನೊಟ್ಟಿಗೆ ನಾನಿರುವಂತಹ ಸಮಯ, ಐ ಎಂಜಾಯ್ ಮೈ ಕಂಪ್ನಿ, ನನಗೆ ಸಾಕಷ್ಟು ಖುಷಿ ಇದೆ, ನನಗೆ ಯೋಚನೆ ಮಾಡಲಿಕ್ಕಿದೆ, ನನ್ನದೇ ಕೆಲಸಗಳು ಮಾಡಲಿಕ್ಕಿದೆ, ಅದನ್ನೆಲ್ಲ ಮಾಡಲಿಕ್ಕಿದೆ. ಅದನ್ನು ನಾವು ಒಬ್ಸರ್ವ್ ಮಾಡಬೇಕು, ಈ ವ್ಯತ್ಯಾಸಗಳನ್ನು. ಅದನ್ನು ಮಾಡ್ಕೊಳ್ಳಿಕ್ಕೆ ಕಲಿಬೇಕು. ಎಷ್ಟಂತ ನಿಮ್ಮ ಜೊತೆಗೆ ಜಗತ್ತು ಬರುತ್ತೆ. ಓಕೆ, ನಿಮ್ಮ ಹಾಗೆ ನಿಮ್ಮ ಆಲೋಚನೆಗಳಿಗೆ, ನಿಮ್ಮ ವೇವ್ ಲೆಂತ್ ಅಂತೀವಿ, ಅದಕ್ಕೆ ಸರಿಯಾದ ವ್ಯಕ್ತಿಗಳು ಸಿಕ್ಕರೆ ಸಂತೋಷ. ಇಲ್ಲದಿದ್ದರೆ ಬರೀ ಗಲಾಟೆ ಅಲ್ವಾ. ಇಲ್ಲದಿದ್ದರೆ ಎಷ್ಟೋ ಬಾರಿ ನಿಮ್ಮ ಸಮಯವನ್ನು ಕೇವಲ ಕಂಪನಿಗೋಸ್ಕರ ಅಂತ ತೆಗೆದುಕೊಂಡು ನಿಮ್ಮ ಸಮಯ ಹಾಳು ಮಾಡುವಂಥದ್ದೇ ಆಗುತ್ತಲ್ವ. ಸೊ ಒಳ್ಳೆಯ ಕಂಪನಿ ಇತ್ತು ಸಂತೋಷ, ಇಲ್ಲದಿದ್ದರೆ ಬೇಸರ ಇಲ್ಲ. ಆದರೆ ಇವತ್ತಿನ ಮೆಸೇಜ್ ಏನಂದರೆ, ಬಿ ದ ಬೆಸ್ಟ್ ಕಂಪನಿ ಫಾರ್ ಯುವರ್ ಸೆಲ್ಫ್. ನಿಮಗೆ ನೀವು ಸ್ನೇಹಿತ ಆಗಿ, ನಿಮಗೆ ನೀವು ಅದ್ಭುತವಾದಂಥ ಸ್ನೇಹಿತ ಆಗಿ, ನಿಮ್ಮೊಟ್ಟಿಗೆ ನೀವು ಏಕಾಂತದಲ್ಲಿ ಮಾತನಾಡಿಕೊಳ್ಳುವ ಮಾತುಗಳ ಬಗ್ಗೆ ಎಚ್ಚರ ಇರಲಿ. ಜಗತ್ತು ನಿಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡ್ತಾ ಇದೆ ನಿಮಗೆ ಕಂಟ್ರೋಲ್ ಇಲ್ಲ. ಆದರೆ
ನಿಮ್ಮನ್ನು ನೀವು ಹೇಗೆ ಮಾತಾಡ್ಕೊಳ್ತಾ ಇದ್ರಿ ಅದ್ರ ಬಗ್ಗೆ ನಿಮಗೆ ಕಂಟ್ರೋಲ್ ಇದೆ. ವೆರಿ ಟ್ರೂ. ಡೂ ದಟ್. ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಏಕಾಂಗಿತನವನ್ನು ಗುರುತಿಸ್ಕೊಳ್ಳೋಣ. ಇದ್ದರೆ ಬರ್ತಿದ್ದರೆ, ಒಂದು ವೇಳೆ ಇದೆ ಅಂತಂದರೆ ಅದರಿಂದ ಹೊರಬರೋದಕ್ಕೆ ನೋಡೋಣ. ನಮ್ಮ ಏಕಾಂತವನ್ನು ಅನುಭವಿಸೋಣ, ಅದನ್ನು ಆನಂದಿಸೋಣ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಮತ್ತೊಮ್ಮೆ ಡಾಕ್ಟ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೋಸ್ಕರ ಮಾಹಿತಿ, ಮನೋರಂಜನೆಯ ಸರಣಿಗಳು ಕಾಯ್ತಾ ಇರ್ತವೆ. ಥ್ಯಾಂಕ್ ಯು.